ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಮತದಾನ ಆರಂಭವಾಗಿರುವಂಥದ್ದು. ಸಂಜೆಯವರೆಗೂ ಏನು ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರ ಸಂಜೆಯ ನಂತರ ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಸಂಜೆ ಹೊತ್ತಿಗೆ ಫಲಿತಾಂಶ ಕೂಡ ಹೊರಬೀಳುತ್ತೆ. 7 ಸ್ಥಾನಗಳ ಪೈಕಿ ಈಗಾಗಲೇ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ ಈಗಾಗಲೇ 4 ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂಥದ್ದು. ಇನ್ನು 2 ಸ್ಥಾನಗಳನ್ನು ಈಗಾಗಲೇ ಬಿಜೆಪಿ ಕೂಡ ಆಗಲೇ ಹೇಳಿದಾಗೆ ಸಂಖ್ಯಾಬಲದ ಆಧಾರದ ಮೇಲೆ ಗೆಲುವನ್ನು ಸಾಧಿಸಿರುವಂಥದ್ದು. ಇಲ್ಲಿ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳ ಅಗತ್ಯವಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ 4, ಬಿಜೆಪಿ 2 ಸ್ಥಾನಗಳನ್ನು ಈಗಾಗಲೇ ಗೆಲುವನ್ನು ಸಾಧಿಸಿದರೆ ಇನ್ನು 1 ಸ್ಥಾನಕ್ಕೋಸ್ಕರ ಕಾಂಗ್ರೆಸ್ ಮತ್ತು JDS ನಡುವೆ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಹಾಗಾಗಿ ಅಡ್ಡ ಮತದಾನವನ್ನು ಎಲ್ಲೋ ಒಂದು ಕಡೆ 2 ಪಕ್ಷದವರು ಕೂಡ ನೆಚ್ಕೊಂಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಆತ್ಮಸಾಕ್ಷಿ ಮತದಾನ ಎನ್ನುವಂಥ ಆ ಒಂದು ಕಾರ್ಡನ್ನು ಕೂಡ ಇಲ್ಲಿ ರಾಜಕೀಯವಾಗಿ ಪ್ಲೇ ಮಾಡಿರುವಂಥದ್ದು. ಫೈನಲಿ ಯಾರು ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ, ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಫಲಿತಾಂಶ ಹೊರಬೀಳೋದಕ್ಕೆ. ಇವತ್ತು ಸಂಜೆ ಫಲಿತಾಂಶ ಹೊರಬೀಳುತ್ತೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆಯ ಮತದಾನ ಪ್ರಕ್ರಿಯೆಯು ವಿಧಾನಸೌಧದ ಕಮಿಟಿ ಕೊಠಡಿಯಲ್ಲಿ ಅತ್ಯಂತ ಬಿರುಸಿನಿಂದ ಆರಂಭಗೊಂಡಿದೆ. ರಾಜಕೀಯ ಪಕ್ಷಗಳ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿರುವ ಈ ಚುನಾವಣೆಯಲ್ಲಿ ಒಟ್ಟು 8 ಜನ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ತೆರೆಮರೆಯ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪ್ರಸ್ತುತ ಕಣದಲ್ಲಿರುವ 7 ಸ್ಥಾನಗಳಿಗಾಗಿ 8 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿರುವುದರಿಂದ ಚುನಾವಣೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಿಂದ 5 ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಪ್ರಮುಖ ವಿರೋಧ ಪಕ್ಷದ ಬಿಜೆಪಿಯಿಂದ 2 ಹಾಗೂ ಮೈತ್ರಿಕೂಟದ JDSನಿಂದ 1 ಅಭ್ಯರ್ಥಿ ಚುನಾವಣಾ ಅಖಾಡದಲ್ಲಿದ್ದಾರೆ. ಹೀಗಾಗಿ ಪ್ರತಿ ಮತವು ಇಲ್ಲಿ ನಿರ್ಣಾಯಕವಾಗಿದ್ದು ಎಲ್ಲ ಪಕ್ಷಗಳು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಕಸರತ್ತು ನಡೆಸುತ್ತಿವೆ. ಬಿಜೆಪಿಯು NDA ಮೈತ್ರಿಕೂಟದ JDS ಅಭ್ಯರ್ಥಿಯನ್ನ ಬೆಂಬಲಿಸಿದ್ದು ಗೆಲುವು ಸಾಧಿಸಲು ಆತ್ಮಸಾಕ್ಷಿ ಹೆಸರಿನಲ್ಲಿ ಚಲಾವಣೆಯಾಗುವ ಅಡ್ಡ ಮತಗಳೇ ನಿರ್ಣಾಯಕವಾಗುವ ನಿರೀಕ್ಷೆ ಇದೆ. ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ 3 ಪಕ್ಷಗಳು ಶಾಸಕಾಂಗ ಪಕ್ಷದ ಸಭೆ ನಡೆಸಿ ವಿಪ್ ನೀಡಿ ತಂತ್ರಗಳ ಬಗ್ಗೆ ಚರ್ಚಿಸಿವೆ. ಕಾಂಗ್ರೆಸ್ ಹಾಗೂ JDS ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ರೆಸಾರ್ಟ್ ಮೊರೆ ಹೋಗಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಅಭ್ಯರ್ಥಿಗಳ ಗೆಲುವಿನ ಕುರಿತು ಚರ್ಚಿಸಿ ಅದಕ್ಕೆ ಪೂರಕ ವ್ಯವಸ್ಥೆ ಮಾಡಿಕೊಂಡಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ಅಸ್ತಿತ್ವಕ್ಕೆ ಬಂದ ಹೊಸ ಸರ್ಕಾರಕ್ಕೆ ಮೊದಲನೇ ಚುನಾವಣೆ ಇದಾಗಿದ್ದು ಸಂಖ್ಯಾಬಲದ ಕೊರತೆ ನಡುವೆಯೂ ಕಾಂಗ್ರೆಸ್ನ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಕಾರ್ಯತಂತ್ರ ರೂಪಿಸಿದೆ. NDA ಮೈತ್ರಿಕೂಟ ಬಿಜೆಪಿ JDS ತನ್ನ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡುವ ತಂತ್ರಗಾರಿಕೆಯನ್ನು ಇಲ್ಲಿ ರೂಪಿಸಿದೆ.